ಕಂಟೈನ್ಮೆಂಟ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಬಿಬಿಎಂಪಿ ವಿರುದ್ಧ ಕೋಟಿ ಕೋಟಿ ಲೂಟಿ ಹೊಡೆದಿರುವಂತ ಆರೋಪ ಕೇಳಿಬಂದಿರೋದು. ಬಿಲ್ ನೋಡಿ ಬಿಬಿಎಂಪಿ ಆಯುಕ್ತರಿಗೆ ಶಾಕ್ ಆಗಿದೆಯಂತೆ. ಈ ತರನೂ ಲೂಟಿ ಮಾಡಿದಾರ, ಅದು ಕಂಟೈನ್ಮೆಂಟ್ ಹೆಸರಲ್ಲಿ ಅಂತ ಹೇಳ್ಬಿಟ್ಟು ಈಗ 3 ತಗಡು 3 ಕೋಲ್ ಇಟ್ಬಿಟ್ಟು ರಸ್ತೆ ಬಂದ್ ಮಾಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಅಂದ್ರೆ ಕಂಟೈನ್ಮೆಂಟ್ ಝೋನ್ ಅಂತಂದ್ರೆ ಹೆಂಗಲ್ಲಿ ಹಾಕ್ತಾರೆ, ಒಂದೇ ಬ್ಯಾರಿಕೇಡ್ ಹಾಕ್ತಾರೆ, ಇಲ್ಲ ಅಂದ್ರೆ 3 ತಗಡು ಇಡ್ತಾರೆ, 3 ಕೋಲ್ ಇಟ್ಬಿಟ್ಟು ರಸ್ತೆ ಬಂದ್ ಮಾಡ್ತಾರೆ, ಅಲ್ಲೊಂದು ಬ್ಯಾನರ್ ತರ ಹಾಕ್ತಾರೆ. ರಸ್ತೆ ಬಂದ್ ಮಾಡೋದಕ್ಕೆ ದಿನಕ್ಕೆ 70,000 ರೂಪಾಯಿ ಹಂಗಾದ್ರೆ ಬೇಕಾ, ಖರ್ಚಾಗತ್ತಾ? 14 ದಿನಗಳಿಗೆ 7.25 ಲಕ್ಷ ಪಾವತಿ ಮಾಡಬೇಕಾಗತ್ತಾ? ಅತ್ಯಂತ ಕಡಿಮೆ ಕೊಟೇಶನ್ ಆಗಿದೆ 70,000ನ. ಹಾಗಾದ್ರೆ ಕಂಟೈನ್ಮೆಂಟ್ ಹೆಸರಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಹಾಗಾದ್ರೆ ಬಿಬಿಎಂಪಿಯಿಂದ. ಬಿಬಿಎಂಪಿ ಈಗ 2,300 ಕೋಟಿಯನ್ನ ಪಾವತಿ ಮಾಡಬೇಕಾಗತ್ತಾ? ಹಾಗಾದ್ರೆ ಕಂಟೈನ್ಮೆಂಟ್ ಹೆಸರಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಈ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಬಿಬಿಎಂಪಿ ಈಗ 2,300 ಕೋಟಿಯನ್ನ ಪಾವತಿ ಮಾಡಬೇಕಾಗತ್ತಾ? ಸೊ ಆಯುಕ್ತರೇ ಅಂದ್ರೆ ಬಿಬಿಎಂಪಿ ಆಯುಕ್ತರೇ ಈ ಒಂದು ಲಿಸ್ಟ್ ಅನ್ನ ನೋಡಿ, ಬಿಲ್ ಅನ್ನ ನೋಡಿ ಶಾಕ್ಗೆ ಒಳಗಾಗಿದಾರಂತೆ. ಈಗ ಅತ್ಯಂತ ಕಡಿಮೆ ಕೊಟೇಶನ್ ಯಾವುದು ಅಂತಂದ್ರೆ 70,000ನ. ಹಂಗಾದ್ರೆ ಇನ್ನು ಬೆಂಗಳೂರಲ್ಲಿ ಒಟ್ಟು 33,000 ಕಂಟೈನ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿರೋದು ಬಿಬಿಎಂಪಿನೇ. ಹಾಲಿ 13,482 ಸಕ್ರಿಯ ಕಂಟೈನ್ಮೆಂಟ್ ಝೋನ್ ಇದೆ. ಅಂದ್ರೆ ಆಕ್ಟಿವ್ ಕೇಸಸ್ಗಳು ಆ ಝೋನ್ ನಲ್ಲಿ ಇನ್ನೂ ಕೂಡ ಇವೆ ಅಂತ. ಇದಕ್ಕೆಲ್ಲ ಇನ್ನಷ್ಟು ಕೋಟಿಯನ್ನ ತೆತ್ತಬೇಕಾಗುತ್ತಾ? ಹಾಗಾದ್ರೆ ಬಿಬಿಎಂಪಿ ಕೇಳದಷ್ಟು ಬಿಲ್ ಕೊಡದೆ ಈಗ ಆಯುಕ್ತರು ಎಚ್ಚೆತ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಬಿಲ್ ಹಾಕಿರೋದು ಅವ್ರ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಗರಂ ಆಗಿದ್ದಾರೆ ಆ ಬಿಲ್ ಅನ್ನ ನೋಡಿ ಆಯುಕ್ತರು ಅನ್ನೋ ಮಾಹಿತಿ ಗೊತ್ತಾಗಿದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಈ ಬಿಲ್ ಅನ್ನ ನೋಡಿ ಗರಂ ಆಗಿದಾರಂತೆ. ಎಸ್ಟಿಮೇಟ್ ಇಲ್ಲದವರ ಬಿಲ್ಗೆ ಈಗ ಸ್ವಲ್ಪ ಬ್ರೇಕ್ ಅನ್ನ ಹಾಕಿದಾರಂತೆ, ತಡೆ ಒಡ್ಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಎಸ್ಆರ್ ನಿಯಮ ಪಾಲಿಸದವರ ಬಿಲ್ಗೆ ಈಗ ತಡೆಯನ್ನ ಹಾಕಿರೋದು. ಬಿಲ್ ಅನ್ನ ತಡೆ ಹಿಡಿಯೋದಕ್ಕೆ ಆಯುಕ್ತರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬಹುಶಃ ಇಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಆಯುಕ್ತರು ಗರಂ ಆಗಿದ್ದಾರೆ ಅಂತಂದ್ರೆ ಬೇಕಾಬಿಟ್ಟಿ ಬಿಲ್ ಹಾಕ್ತಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ 3 ತಗಡು ಇಡ್ತಾರೆ, ಅದಕ್ಕೊಂದು ಕೋಲ್ ಕಟ್ತಾರೆ, ಒಂದು ಬ್ಯಾನರ್ ಅನ್ನ ಹಾಕ್ತಾರೆ, ಇದು ಕಂಟೈನ್ಮೆಂಟ್ ಝೋನ್, ಇಲ್ಲಿ ಕೋವಿಡ್ ಪಾಸಿಟಿವ್ ಇದೆ ಅಂತ, COVID-19 ಇದೆ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೆ ಇಷ್ಟೆಲ್ಲ ಈಗ ಬಿಲ್ ಹಾಕಿರೋದ್ರಿಂದ ಆಯುಕ್ತರಿಗೂ ಕೂಡ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅಂತ ಒಂದು ಡೌಟ್ ಬಂದಿದೆ. ಹಾಗಾಗಿ ಸರಿಯಾಗಿ ಕೊಟೇಶನ್ ಯಾರು ಕೊಟ್ಟಿಲ್ಲ, ಬೇಕಾಬಿಟ್ಟಿ ದುಡ್ಡೆಲ್ಲ ಹಾಕಿದ್ದಾರೆ. ಸೊ ಅಂತವ್ರ ಬಿಲ್ ಅನ್ನ ತಡೆ ಹಿಡೀರಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಷ್ಟೇ ಅಲ್ಲ, ಸಂಪೂರ್ಣ ದಾಖಲೆಯನ್ನ ಕೊಡಿ ಅಂತ ಆಯುಕ್ತರು ಕೇಳಿದಾರಂತೆ. ಎಂಜಿನಿಯರಿಂಗ್ ವಿಭಾಗದಿಂದ ದಾಖಲೆಯನ್ನ ಕಮಿಷನರ್ ಕೇಳಿದ್ದಾರೆ. ಇನ್ನು ಆರೋಪಗಳ ಬಗ್ಗೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಕಂಟೈನ್ಮೆಂಟ್ ಝೋನ್ಗೆ 1.5 ಕೋಟಿ ಖರ್ಚಾಗುತ್ತೆ. ಅಂದ್ರೆ 2.5 ತಿಂಗಳಲ್ಲಿ 20 ಕೋಟಿ ಖರ್ಚಾಗಿರಬಹುದು ಅಂತ ಹೇಳ್ಬಿಟ್ಟು ಒಂದು ಅಂದಾಜಿನ ಮೇಲೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಈ ಒಂದು ಆರೋಪ ಏನಿದೆ ಗೋಲ್ಮಾಲ್ ನಡೆದಿದೆ ಅಂತ, ಎಷ್ಟು ಖರ್ಚಾಗಿರಬಹುದು ಅಂತ, ಸೊ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು SR ರೇಟ್ ಪ್ರಕಾರ ಕೆಲವು ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ಅವರೇ ಮೆಟೀರಿಯಲ್ಸ್ ಕೊಂಡ್ಕೊಂಡು ಅದನ್ನೇ ಶಿಫ್ಟ್ ಮಾಡ್ತಾ ಇದ್ದಾರೆ. ಆನ್ ಎನ್ ಆವರೇಜ್ ನಾನು 2 ಝೋನ್ಸ್ ಗಳಲ್ಲಿ ನೋಡಿದಾಗ ರಾಜರಾಜೇಶ್ವರಿ ನಗರದಲ್ಲಿ ಜೂನ್ ಇಂದ ಶುರು ಆಗಿ ಜೂನ್ ಜುಲೈ ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ಲಿ 1.5 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ ಒಂದು ಝೋನ್ ಎಂಟೈರ್ 2.5 ತಿಂಗಳಲ್ಲಿ. ಸೊ ಅದನ್ನೆಲ್ಲ ಕಂಪೈಲ್ ಮಾಡಿಬಿಟ್ಟು ಇದು ಮಾಡ್ತೇವೆ. ಸೊ ಒಂದು ಝೋನ್ಗೆ 2 ಕೋಟಿ 1.5 ಕೋಟಿ 2 ಕೋಟಿ ಹಂಗೆ ಇದು ಮಾಡ್ದ ಅಂದ್ರೆ ರಫ್ಲಿ 20-25 ಕೋಟಿ ಅಷ್ಟು ಖರ್ಚು ಮಾಡಿರ್ಬೇಕು. ಎಂಟೈರ್ ಲೆಕ್ಕಗಳನ್ನ ಎಲ್ಲ ತಗೊಳ್ತಾ ಇದ್ದೀವಿ ನಾವು. ಡ್ಯೂ ಡಿಲಿಜೆನ್ಸ್ ಇಲ್ಲದೆ, ಅದನ್ನ ಎಸ್ಟಿಮೇಟ್ ಇಲ್ಲದೆ ಈ ತರ ಬಿಲ್ಗಳು ಸಬ್ಮಿಟ್ ಮಾಡಿದ್ರೆ ಯಾವುದನ್ನು ರಿಲೀಸ್ ಮಾಡಬಾರದು ಅಂತ ಹೇಳಿದ್ದೀನಿ. ರಿಪೋರ್ಟ್ಗಳನ್ನ ಇವತ್ತೆಲ್ಲ ಹೇಳಿದ್ದೀನಿ, ಅದನ್ನ ತಗೊಂಡು ಇದು ಮಾಡ್ತಾರೆ. ಯಾವುದು ಅನುಮೋದನೆ ಇಲ್ಲದೆ, ಯಾವ್ದು ಎಸ್ಟಿಮೇಟ್ ಇಲ್ಲದೆ ಅದು ಮಾಡಿದ್ದಂದ್ರೆ ಅಂಥದ್ದು ಯಾವ್ದು ಪೇಮೆಂಟ್ ಆಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೀಟಾಗಿ ಎಸ್ಟಿಮೇಟ್ ಯಾರು ಮಾಡಿಲ್ಲ ಮತ್ತೆ ದಾಖಲೆಯನ್ನ ಕೊಟ್ಟಿಲ್ಲ ಅಂತವರ ಒಂದು ಬಿಲ್ಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಈಗ ಆಯುಕ್ತರಿಗೆ ಏನೆಲ್ಲ ಡೌಟ್ ಬಂದಿರಬಹುದು, ಮತ್ತೆ ಏನಿದೆ ಆರೋಪ? ಶರ್ಮಿತಾ, ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಕಂಟೈನ್ಮೆಂಟ್ ಝೋನ್ಗಳಿದ್ವು, ಅಂದ್ರೆ ಅತಿ ಹೆಚ್ಚು ಕರೋನಾ ಕೇಸ್ಗಳಿದ್ರೆ ಕಂಟೈನ್ಮೆಂಟ್ ಝೋನ್ಗಳಾಗಿ ಮಾರ್ಪಾಡು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಿಬಿಎಂಪಿ ಸೀಲ್ ಡೌನ್ ರೀತಿ ಮಾಡ್ತಾ ಇದ್ರು. ಅಂದ್ರೆ 2 ರಸ್ತೆ ಬದಿಯಲ್ಲೂ ಕೂಡ ತಗಡುಗಳನ್ನ ಹಾಕಿ ಮತ್ತೆ 2 ಕೋಲ್ಗಳನ್ನ ಹಾಕಿ ಕ್ಲೋಸ್ ಮಾಡ್ತಾ ಇದ್ರು. ಇನ್ನೊಬ್ರು ಯಾರು ಕೂಡ ಒಳಗಡೆ ಹೋಗ್ಬಾರ್ದು ಅಂತೇಳಿ ಈ ರೀತಿಯಾಗಿ 33,000 ಕಂಟೈನ್ಮೆಂಟ್ ಝೋನ್ಗಳು ಬೆಂಗಳೂರಿನಲ್ಲಿ ಇದ್ವು. ಸೊ ಈಗ ಸಕ್ರಿಯವಾಗಿರೋದು 13,000 ಕಂಟೈನ್ಮೆಂಟ್ ಝೋನ್ಗಳು. ಆದ್ರೆ ಈಗೆಲ್ಲ ಸೀಲ್ ಡೌನ್ ಏನ್ ಮಾಡಿದ್ರು, ಕಂಟೈನ್ಮೆಂಟ್ ಝೋನ್ಗಳು ಅಂತೇಳಿ ಘೋಷಣೆ ಮಾಡಿದ್ರು. ಬಿಬಿಎಂಪಿಯ ಇಂಜಿನಿಯರಿಂಗ್ ವಿಭಾಗ ಈ ಎಲ್ಲ ಕಾರ್ಯಗಳನ್ನ ಮಾಡಿದ್ದು. ಆದ್ರೆ ಇಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಒಂದೊಂದು ಕಂಟೈನ್ಮೆಂಟ್ ಝೋನ್ಗೆ ಒಂದು ದಿನಕ್ಕೆ 70,000 ರೂಪಾಯಿ ರೀತಿ ಪೇ ಮಾಡೋದು ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರ ಗಮನಕ್ಕೆ ಬಂದಿದೆ. ಯಾಕಂದ್ರೆ
ಒಂದು ಕಂಟೈನ್ಮೆಂಟ್ ಝೋನ್ ಇಂದ 70,000 ಒಂದು ದಿನ ಆದ್ರೆ 14 ದಿನಕ್ಕೆ ಅದು 7.25 ಲಕ್ಷ ಆಗತ್ತೆ. ಹೀಗೆ ಎಲ್ಲಾ ಕಂಟೈನ್ಮೆಂಟ್ ಝೋನ್ಗಳನ್ನ ನೋಡ್ತಾ ಹೋದ್ರೆ ಸಾವಿರಾರು ಕೋಟಿ ಆಗ್ತದೆ. ಇದೆಲ್ಲದ್ರೂ ಕೂಡ ನೋಡಿ ಎಚ್ಚೆತ್ತಂತ ಬಿಬಿಎಂಪಿ ಕಮಿಷನರ್ ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಕೊಟೇಶನ್ ಗಳನ್ನು ಕೊಟ್ಟಿದ್ದಾರೆ, ಬೇಕಂತಾನೆ ಅತಿ ಹೆಚ್ಚಿನ ಕೊಟೇಶನ್ ಗಳನ್ನು ಕೊಡೋ ರೀತಿಯಾದಂತ ವ್ಯವಸ್ಥೆ ಆಗಿದೆಯೋ ಅಥವಾ SR ನಿಯಮಗಳನ್ನ ಪಾಲನೆ ಮಾಡಿಲ್ವೋ, ಇವೆಲ್ಲಗಳ ಬಗ್ಗೆ ಯಾವುದೇ ರೀತಿಯಾಗಿ ಬಿಲ್ ಪೇ ಮಾಡಬೇಡಿ ಅಂತನೂ ಕೂಡ ಸ್ಪಷ್ಟವಾದಂತ ಸೂಚನೆಯನ್ನು ಕೂಡ ಬಿಬಿಎಂಪಿ ಕಮಿಷನರ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಗಮನಕ್ಕೆ ಬಂದಿರೋದಂದ್ರೆ ಒಂದು ಕಂಟೈನ್ಮೆಂಟ್ ಪೂರ್ತಿಯಾಗಿ ನೋಡೋದಾದ್ರೆ 2.5 ತಿಂಗಳಲ್ಲಿ 1.5 ಕೋಟಿ ಬಳಕೆ ಆದ್ರೆ ಒಟ್ಟು ಓವರ್ ಆಲ್ ಆಗಿ ಇಡೀ ಬೆಂಗಳೂರಿನಲ್ಲಿ 20 ಕೋಟಿಯಷ್ಟು ದುಡ್ಡು ಖರ್ಚಾಗಿರ್ಬೋದು 2.5 ತಿಂಗಳಲ್ಲಿ. ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಸಾವಿರಾರು ಕೋಟಿ ಅಂತ ಅನುಮಾನಗಳು ಬರ್ತಾ ಇದೆ. ಯಾರ್ಯಾರು ಪರ್ಚೇಸ್ ಮಾಡಿದ್ದಾರೆ ಅದರ ದುಡ್ಡು ಸ್ವಲ್ಪ ಜಾಸ್ತಿ ಆಗ್ಬೋದು. ಪರ್ಚೇಸ್ ಮಾಡದೇ ಇದ್ರೆ ಅಂದ್ರೆ ಈ ತಗಡು ಮತ್ತು ಶೆಡ್ಗಳು ಇವ್ಯಾವನ್ನು ಕೂಡ ಪರ್ಚೇಸ್ ಮಾಡದಿರೋ ಇರ್ತಾರೆ, ಅವುಗಳ ಬಗ್ಗೆನೂ ಕೂಡ ಈಗ ಪರಿಶೀಲನೆ ಮಾಡ್ಲಿಕ್ಕೆ ಬಿಬಿಎಂಪಿ ಆಯುಕ್ತರು ಮುಂದಾಗಿದ್ದಾರೆ. ಆದ್ರೆ ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತ ಅನ್ನುವಂತ ಪ್ರಶ್ನೆ ಈಗ ನಾಗರಿಕರು ಮತ್ತು ಪ್ರಜ್ಞಾವಂತ ಜನರೆಲ್ಲರೂ ಕೂಡ ಈಗ ಪ್ರಶ್ನೆ ಮಾಡ್ತಿರೋದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಶರಣು ಹಂಪಿ ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಇನ್ಫಾರ್ಮೇಶನ್ ಬ್ರೇಕ್ ಆದ್ಮೇಲೆ.